ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಆಗ್ತಾ ಇದೆ. ಗುಡ್ಡ ಕುಸಿತ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಭಾಗದಲ್ಲಿ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಬೆಳ್ತಂಗಡಿ ಬಳಿ ಸಂಭವಿಸಿರುವಂತಹ ಗುಡ್ಡ ಕುಸಿತ ಇದು. ಇದರ ಪರಿಣಾಮ ರಸ್ತೆ ಸಂಪರ್ಕ ಸದ್ಯಕ್ಕೆ ಕಟ್ ಆಗಿದೆ, ಸಂಚಾರ ನಿಂತಿದೆ. ಬೆಳ್ತಂಗಡಿಯಲ್ಲಿ ಭಾರೀ ಮಳೆಗೆ ಗುಡ್ಡವೊಂದು ಕುಸಿದಿದೆ. ಮುಂಡಾಜೆ ಧರ್ಮಸ್ಥಳ ಸಂಪರ್ಕಿಸುವಂತಹ ರಸ್ತೆಯಲ್ಲೇ ಅವಘಡ ಸಂಭವಿಸಿದೆ. ಈ ಕಾರಣಕ್ಕೋಸ್ಕರ ರಸ್ತೆ ಸಂಚಾರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕೆಲವು ಕಡೆ ಈಗಲೂ ಕೂಡ ರಸ್ತೆಗಳ ಅಗಲೀಕರಣದ ಕಾರಣಕ್ಕೆ ಗುಡ್ಡಗಳನ್ನು ಹಾಗೆ ಬಗೆದಿದ್ದಾರೆ. ಕೆಲವು ಕಡೆ ರಸ್ತೆ ಅಗಲೀಕರಣಕ್ಕೆ ಅಂತ ಅವೈಜ್ಞಾನಿಕವಾಗಿ ಕೆಲಸಗಳನ್ನು ಮಾಡಿದ ಪರಿಣಾಮ ಗುಡ್ಡ ಕುಸಿತ ಆಗ್ತಿದೆ ಅಂತ ಈ ಭಾಗದ ಜನ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲೇ ಅಕ್ಕಪಕ್ಕ ಹರಿಯುವಂತಹ ಕುಮಾರಧಾರ ನದಿ ಇರಬಹುದು ಅಥವಾ ನೇತ್ರಾವತಿ ನದಿ ಇರಬಹುದು, ಮೈದುಂಬಿ ಹರಿತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಪಾಲ್. ಬೆಳ್ತಂಗಡಿಯಲ್ಲಿ ಆಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಏನಾದರೂ ಅಪಾಯಗಳಾಯ್ತಾ? ಸದ್ಯಕ್ಕೆ ತೆರವು ಮಾಡುವಂತಹ ಕೆಲಸ, ಮಣ್ಣನ್ನು ತೆರವು ಮಾಡೋ ಕೆಲಸ ಯಾವ ರೀತಿ ಆಗ್ತಾ ಇದೆ? ಈ ರಸ್ತೆಯಲ್ಲಿ ಅಷ್ಟೇನು ವಾಹನ ಸಂಚಾರಗಳಿರ್ಲಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಇದು ಮುಂಡಾಜೆ ಧರ್ಮಸ್ಥಳ ಸಂಪರ್ಕಿಸುವಂತ ರಸ್ತೆ. ಈ ರಸ್ತೆ ಸಮೀಪದಲ್ಲಿರುವಂತ ಗುಡ್ಡ ಕುಸಿದು ಬಿದ್ದಿರುವಂತದ್ದು. ನಿರಂತರವಾಗಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಗಳಲ್ಲಿ ಈ ರೀತಿಯಾದಂತಹ ಅವಾಂತರಗಳಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮುಂಡಾಜೆ ಧರ್ಮಸ್ಥಳ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿರುವಂತದ್ದು. ಹಾಗಾಗಿ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿರುವಂತದ್ದು. ಈಗ ಸದ್ಯಕ್ಕೆ ಅದನ್ನ ಅಲ್ಲಿ ರಸ್ತೆಯಿಂದ ಮಣ್ಣನ್ನ ತೆಗೆಯುವಂತ ಕೆಲಸಗಳನ್ನ ಮಾಡ್ಲಾಗಿದೆ. ಈಗ ಸದ್ಯದ ಮಟ್ಟಿಗೆ ರಸ್ತೆಯನ್ನ ಬಂದ್ ಮಾಡ್ಲಾಗಿದೆ. ಮುಂದೆ ಏನಾದ್ರೂ ತೊಂದರೆ ಆಗ್ಬಹುದು, ಜೊತೆಗೆ ಆ ರಸ್ತೆಯಲ್ಲಿರುವಂತ ಇನ್ನೊಂದಷ್ಟು ಗುಡ್ಡಗಳು ಕುಸಿಯುವಂತ ಭೀತಿ ಇದೆ. ಹಾಗಾಗಿ ಸದ್ಯಕ್ಕೆ ರಸ್ತೆಯಲ್ಲಿರುವಂತ ಮಣ್ಣನ್ನ ತೆಗೆಯುವಂತ ಕೆಲಸಗಳಾಗ್ತಾ ಇದೆ. ಜೊತೆಗೆ ಸಂಪೂರ್ಣವಾಗಿ ಆ ರಸ್ತೆಯನ್ನ ಬಂದ್ ಮಾಡುವಂತ ಕೆಲಸಗಳನ್ನ ಈಗ ಮಾಡ್ಲಾಗಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.